ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಜನವರಿಯಿಂದ ಜುಲೈ 2026 ಸಂಬಂಧಪಟ್ಟಂತೆ 7 ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕವರ್ ಮಾಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ, ವಿಶ್ವ ರಕ್ತದಾನಿಗಳ ದಿನ 2026 ಯಾವಾಗ ಆಚರಿಸಲಾಯಿತು? ವಿಶ್ವ ರಕ್ತದಾನಿಗಳ ದಿನವನ್ನು ಜೂನ್ 14ರಂದು ಆಚರಿಸಲಾಯಿತು. ಇದರ ಥೀಮ್ ಏನಪ್ಪ ಅಂದರೆ ಒನ್ ಡ್ರಾಪ್ ಆಫ್ ಹ್ಯುಮ್ಯಾನಿಟಿ, ಗಿವ್ ಬ್ಲಡ್, ಸೇವ್ ಲೈಫ್ಸ್. ನೆಕ್ಸ್ಟ್ ಕ್ವಶನ್, ಪ್ರತಿಷ್ಠಿತ ರಷ್ಯಾ ಗ್ರ್ಯಾಂಡ್ ಸ್ಲಾಮ್ ಮಾಸ್ಟರ್ಸ್ ಕಪ್ 2026 ಗೆದ್ದ ಮೊದಲ ಭಾರತೀಯ ಮರಳು ಕಲಾವಿದ ಯಾರು? ಪ್ರತಿಷ್ಠಿತ ರಷ್ಯಾ ಗ್ರ್ಯಾಂಡ್ ಸ್ಲಾಮ್ ಮಾಸ್ಟರ್ಸ್ ಕಪ್ ಗೆದ್ದ ಮೊದಲ ಭಾರತೀಯ ಮರಳು ಕಲಾವಿದ. ಆಪ್ಷನ್ ಬಿ, ಸುದರ್ಶನ್ ಪಟ್ನಾಯಕ್. ಸುದರ್ಶನ್ ಪಟ್ನಾಯಕ್ ಬಗ್ಗೆ ಆಲ್ರೆಡಿ ಕವರ್ ಮಾಡಿದ್ದೀನಿ. ಸುದರ್ಶನ್ ಪಟ್ನಾಯಕ್ ಅವರು ಜನಗಣತಿ 2027 ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ಸೆನ್ಸೆಕ್ಸ್ 127ರ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಆಪ್ಷನ್ ಸಿ, ಧೀರಜ್ ಸೇತ್ ಅವರು ನೇಮಕಗೊಂಡಿದ್ದಾರೆ. ಭಾರತೀಯ ಸೇನೆ ಬಗ್ಗೆ ಆಗಿರೋದ್ರಿಂದ ಭಾರತೀಯ ಸೇನೆಯನ್ನು ಏಪ್ರಿಲ್ 1, 1895ರಂದು ಸ್ಥಾಪನೆ ಮಾಡಲಾಯಿತು. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ನವದೆಹಲಿಯಲ್ಲಿ. ಪ್ರತಿ ವರ್ಷ ಜನವರಿ 15ರಂದು ಭಾರತೀಯ ಸೇನಾ ದಿನವನ್ನು ಆಚರಿಸ್ತಾರೆ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ವಿಶ್ವದ ಮೊದಲ ಟ್ರಿಲಿಯನಿಯರ್ ಯಾರು? ಉತ್ತರ ಆಪ್ಷನ್ ಡಿ, ಎಲಾನ್ ಮಸ್ಕ್. The first trillionaire in June 2026 is Elon Musk. Next question, ಅಕ್ರಮ ಅಫೀಮು ಕೃಷಿಯನ್ನು ತಡೆಯಲು ಮತ್ತು ರೈತರಿಗೆ ಪರ್ಯಾಯ ಜೀವನೋಪಾಯವನ್ನು ಉತ್ತೇಜಿಸಲು ಪ್ರಾಜೆಕ್ಟ್ ಹಿನಿಚಿ ಯಾವ ರಾಜ್ಯದಲ್ಲಿ ಜಾರಿಗೊಳಿಸಲಾಗಿದೆ? ಪ್ರಾಜೆಕ್ಟ್ ಹಿನಿಚಿಯನ್ನು ಈ ಅಕ್ರಮ ಅಫೀಮು ಕೃಷಿಯನ್ನು ತಡೆಯಲು ಮತ್ತು ರೈತರಿಗೆ ಪರ್ಯಾಯ ಜೀವನೋಪಾಯವನ್ನು ಉತ್ತೇಜಿಸಲು ಆಪ್ಷನ್ ಸಿ, ಮಣಿಪುರದಲ್ಲಿ ಜಾರಿಗೊಳಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಯಾವ ದೇಶವು ತನ್ನ ಅತ್ಯುನ್ನತ ರಾಷ್ಟ್ರೀಯ ಗೌರವವಾದ ದಿ ಆರ್ಡರ್ ಆಫ್ ದಿ ಡಬಲ್ ಕ್ರಾಸ್ ಅನ್ನು ಪ್ರಧಾನಿ ಮೋದಿಯವರಿಗೆ ನೀಡಿದೆ? ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಅನ್ನು ಸ್ಲೋವಾಕಿಯಾ ದೇಶವು ಪ್ರಧಾನಿ ಮೋದಿಯವರಿಗೆ ನೀಡಿದೆ. ಇಂಪಾರ್ಟೆಂಟ್ ಆಗ್ತದೆ, ನೋಡ್ಕೊಳ್ಳಿ. ಇದು ವಿದೇಶಿ ರಾಷ್ಟ್ರವೊಂದು ಪ್ರಧಾನಿ ಮೋದಿಯವರಿಗೆ ನೀಡಿದ 33ನೇ ಅತ್ಯುನ್ನತ ಜಾಗತಿಕ ನಾಗರಿಕ ಗೌರವವಾಗಿದೆ. ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಗ್ರೇನಿ ಅವರು ಈ ಪ್ರಶಸ್ತಿಯನ್ನು ಮೋದಿಯವರಿಗೆ ಪ್ರದಾನ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಭಾರತದ 130ನೇ ಯೂನಿಕಾರ್ನ್ ಕಂಪನಿಯಾಗಿ ಹೊರಹೊಮ್ಮಿದ ಕಂಪನಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ವಮ್ ಎಐ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಆಯೋಗದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ನ ಹೊಸ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಸಿ, ಡಾಕ್ಟರ್ ಸೈಬಲ್ ಚಟ್ಟೋಪಾಧ್ಯಾಯ್. ಈ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಆಯೋಗವನ್ನು ಜೂನ್ 1, 2005ರಂದು ಸ್ಥಾಪಿಸಲಾಯಿತು ಮತ್ತು ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ನವದೆಹಲಿಯಲ್ಲಿ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ 15 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ನಿಷೇಧಿಸಿದ ಮೊದಲ ಅರಬ್ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಯುನೈಟೆಡ್ ಅರಬ್ ಎಮಿರೇಟ್ಸ್. ನೆಕ್ಸ್ಟ್ ಕ್ವಶನ್, 12ನೇ ಅಂತಾರಾಷ್ಟ್ರೀಯ ಯೋಗ ದಿನ 2026 ಯಾವಾಗ ಆಚರಿಸಲಾಯಿತು? 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ 21ರಂದು ಆಚರಿಸಲಾಯಿತು. ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದಲ್ಲಿ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ನಡೆಯಿತು. ಇದರ ಥೀಮ್ ಯೋಗ ಫಾರ್ ಹೆಲ್ತಿ ಏಜಿಂಗ್. ನೆಕ್ಸ್ಟ್ ಕ್ವಶನ್, QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ 2027ರಲ್ಲಿ ಭಾರತ ಯಾವ ಸ್ಥಾನವನ್ನು ಗಳಿಸಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 13ನೇ ಸ್ಥಾನ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ ಈ ಸೂಚ್ಯಂಕದಲ್ಲಿ ಅಗ್ರ 3 ದೇಶಗಳೆಂದರೆ ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಕಿಂಗ್ಡಮ್. ಭಾರತದ ಸ್ಥಾನ 13ನೇ ಸ್ಥಾನ. ನೆಕ್ಸ್ಟ್ ಕ್ವಶನ್, 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದ 50ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಸಂವಿಧಾನ ಹತ್ಯಾ ದಿವಸ್ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಜೂನ್ 25. 1975ರಂದು ನ್ಯಾಷನಲ್ ಎಮರ್ಜೆನ್ಸಿ ಘೋಷಿಸಲಾಯಿತು. ಅದಕ್ಕೋಸ್ಕರ ಈ ದಿನವನ್ನು ಸಂವಿಧಾನ ಹತ್ಯಾ ದಿವಸ್ ಎಂದು ಆಚರಿಸ್ತಾರೆ. 1975ರಲ್ಲಿ ಇದೇ ದಿನದಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದರು. ನೆಕ್ಸ್ಟ್ ಕ್ವಶನ್, ಯುನೈಟೆಡ್ ಕಿಂಗ್ಡಮ್ ಲಿವರ್ಪೂಲ್ ವಿಶ್ವವಿದ್ಯಾಲಯವು ಭಾರತದ ಯಾವ ನಗರದಲ್ಲಿ ತನ್ನ ಮೊದಲ ಅಂತಾರಾಷ್ಟ್ರೀಯ ಶಾಖಾ ಕ್ಯಾಂಪಸ್ ಅಂದರೆ ಬ್ರಾಂಚ್ ಕ್ಯಾಂಪಸ್ ಅನ್ನು ಸ್ಥಾಪಿಸಲು ಅನುಮೋದನೆ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರಿನಲ್ಲಿ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಏಪ್ರಿಲ್ 24. ರಾಷ್ಟ್ರೀಯ ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಏಪ್ರಿಲ್ 24ರಂದು ಆಚರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಟೈಮ್ಸ್ ಔಟ್ ಮ್ಯಾಗಝಿನ್ 2026 ಕಲೆ ಸಂಸ್ಕೃತಿಗಾಗಿ ವಿಶ್ವದ 20 ಅತ್ಯುತ್ತಮ ನಗರಗಳ ಪಟ್ಟಿಯಲ್ಲಿ 18ನೇ ಸ್ಥಾನ ಪಡೆದ ಭಾರತೀಯ ನಗರ ಯಾವುದು? ಟೈಮ್ಸ್ ಮ್ಯಾಗಝಿನ್ ಇಯರ್ 2026 ಕಲೆ ಮತ್ತು ಸಂಸ್ಕೃತಿಗಾಗಿ
ವಿಶ್ವದ 20 ಅತ್ಯುತ್ತಮ ನಗರಗಳ ಪಟ್ಟಿಯಲ್ಲಿ 17 ಸ್ಥಾನವನ್ನು ಪಡೆದ ಭಾರತೀಯ ನಗರ? ಆಪ್ಷನ್ ಬಿ ಜೈಪುರ. ಇದರಲ್ಲಿ ಅಗ್ರ 3 ನಗರಗಳೆಂದರೆ ಲಂಡನ್, ಪ್ಯಾರಿಸ್ ಮತ್ತು ನ್ಯೂಯಾರ್ಕ್. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ 3D ಪ್ರಿಂಟೆಡ್ ಕೃತಕ ಬಂಡೆಯನ್ನು ಅಂದರೆ ಆರ್ಟಿಫಿಷಿಯಲ್ ರೀಪನ್ನು ಎಲ್ಲಿ ನಿಯೋಜಿಸಲಾಗಿದೆ? ಭಾರತದ ಮೊದಲ 3D ಪ್ರಿಂಟೆಡ್ ಆರ್ಟಿಫಿಷಿಯಲ್ ರೀಪನ್ನು ಆಪ್ಷನ್ ಬಿ ರಾಮನಾಥಪುರಂ ಕೋಸ್ಟ್, ತಮಿಳುನಾಡಲ್ಲಿ ನಿಯೋಜಿಸಲಾಗಿದೆ. ಇದು ತಮಿಳುನಾಡಿನ ರಾಮೇಶ್ವರಂ ಬಳಿ ಪ್ರಿಂಟೆಡ್ ಆರ್ಟಿಫಿಷಿಯಲ್ ರೀಪನ್ನು ನಿಯೋಜಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, UNCTAD ಬಿಡುಗಡೆ ಮಾಡಿದ ವರದಿಯ ಪ್ರಕಾರ 2025ರಲ್ಲಿ ವಿಶ್ವದ ಅತಿದೊಡ್ಡ ಹಡಗು ಮರುಬಳಕೆ ರಾಷ್ಟ್ರವಾಗಿ ಯಾವ ದೇಶ ಹೊರಹೊಮ್ಮಿದೆ? ಎರಡೂ ಉತ್ತರ ಆಪ್ಷನ್ ಸಿ ಇಂಡಿಯಾ. 2025ರಲ್ಲಿ ವಿಶ್ವದ ಅತಿದೊಡ್ಡ ಹಡಗು ಮರುಬಳಕೆ ಅಂದರೆ ಶಿಪ್ ರಿಸೈಕ್ಲಿಂಗ್ ರಾಷ್ಟ್ರವಾಗಿ ಇಂಡಿಯಾ ಹೊರಹೊಮ್ಮಿದೆ. ಪ್ರಮುಖ ಅಂಶಗಳನ್ನು ನೋಡೋದಾದರೆ ಶಿಪ್ ರಿಸೈಕ್ಲಿಂಗ್ನಲ್ಲಿ ಭಾರತದ ಒಟ್ಟು ಮಾರುಕಟ್ಟೆ 35.4% ಆಗಿದೆ. ಗುಜರಾತ್ನ ಅಲಾಂಗ್ ಸೋಸಿಯಾ ಭಾರತದಲ್ಲಿ ಹಡಗು ಮರುಬಳಕೆಯ ಪ್ರೈಮರಿ ಸೆಂಟರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಕೈಗಾರಿಕಾ ಹೂಡಿಕೆ ಮತ್ತು ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಜೂನ್ 2026ರಲ್ಲಿ ಯಾವ ರಾಜ್ಯವು ಗೋ ಈಸ್ಟ್ ನೀತಿಯನ್ನು ಪ್ರಾರಂಭಿಸಿತು? ಕೈಗಾರಿಕಾ ಹೂಡಿಕೆ ಮತ್ತು ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಜೂನ್ 2026ರಲ್ಲಿ ಯಾವ ರಾಜ್ಯವು ಗೋ ಈಸ್ಟ್ ನೀತಿಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಶಾ. ಪ್ರಮುಖ ಅಂಶಗಳಾಗಿ ಗೋ ಈಸ್ಟ್ನ ಪೂರ್ಣ ರೂಪವೇನೆಂದರೆ ಗವರ್ನಮೆಂಟ್ ಆಫ್ ಒಡಿಶಾ ಈಸ್ಟರ್ನ್ ಇನ್ವೆಸ್ಟ್ಮೆಂಟ್ ಆಕ್ಸಿಲರೇಟರ್ ಆ್ಯಂಡ್ ಸ್ಪೆಷಲ್ ಟಾಸ್ಕ್ ಫೋರ್ಸ್. ಗವರ್ಮೆಂಟ್ ಆಫ್ ಒಡಿಶಾ ಈಸ್ಟರ್ನ್ ಇನ್ವೆಸ್ಟ್ಮೆಂಟ್ ಆಕ್ಸಿಲರೇಟರ್ ಆ್ಯಂಡ್ ಸ್ಪೆಷಲ್ ಟಾಸ್ಕ್ ಫೋರ್ಸ್. ನೆಕ್ಸ್ಟ್ ಕ್ವಶನ್, ಜರ್ಮನಿಯ ಸುಲ್ನಲ್ಲಿ ನಡೆದ ISSF ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟಿಂಗ್ ತಂಡವು ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆಯಲು ಒಟ್ಟು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿತು? ಸರಿಯಾದ ಉತ್ತರ ಆಪ್ಷನ್ ಸಿ 25. ಇದ್ರ ಬಗ್ಗೆ ತಿಳ್ಕೋದಾದರೆ ಭಾರತವು 8 ಬೆಳ್ಳಿ 10 ಕಂಚಿನ ಪದಕಗಳನ್ನು ಒಳಗೊಂಡಂತೆ 25 ಪದಕಗಳನ್ನು ಗೆದ್ದುಕೊಂಡಿದೆ. ಇಂಡಿವಿಜುವಲ್ ನ್ಯೂಟ್ರಲ್ ಅಥ್ಲೀಟ್ಸ್ 2ನೇ ಸ್ಥಾನವನ್ನು ಪಡ್ಕೊಂಡಿದೆ ಹಾಗೂ ಇಟಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ ISSF ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ. ನೆಕ್ಸ್ಟ್ ಕ್ವಶನ್, ಮೇ 2026ರಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನೌಸೇನಾ ಶೌರ್ಯ ವಾಟಿಕಾ ಎಂಬ ತೆರೆದ ನೌಕಾ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಉದ್ಘಾಟಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ನೋದಲ್ಲಿ ಅವರು ನೌಸೇನಾ ಶೌರ್ಯ ವಾಟಿಕೆ ಎಂಬ ತೆರೆದ ನೌಕಾ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಿದ್ದಾರೆ. ಇದನ್ನು ರಕ್ಷಣಾ ಸಚಿವರು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಜಂಟಿಯಾಗಿ ಉದ್ಘಾಟಿಸಿದರು. ಭಾರತೀಯ ನೌಕಾಪಡೆಯ ನಿಷ್ಕ್ರಿಯಗೊಂಡ ಯುದ್ಧ ನೌಕೆ INS ಗೋಮತಿ ಈ ಉದ್ಯಾನವನದ ಪ್ರಮುಖ ಆಕರ್ಷಣೆಯಾಗಿದೆ. INS ಗೋಮತಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸೇನಾ ತುಕಡಿಯ ಭಾಗವಹಿಸುವಿಕೆಯೊಂದಿಗೆ ಜೂನ್ 20ರಿಂದ ಜುಲೈ 3ರವರೆಗೆ ಬಹುಪಕ್ಷೀಯ ಜಂಟಿ ಮಿಲಿಟರಿ ಅಭ್ಯಾಸ ಕಾನ್ಕ್ವೆಸ್ಟ್ 2026 ಎಲ್ಲಿ ನಡೆಯುತ್ತಿದೆ? ಕಾನ್ಕ್ವೆಸ್ಟ್ 2026 ಆಪ್ಷನ್ ಸಿ ಉಲಾನ್ ಬಾತಾರ್ ಮಂಗೋಲಿಯಾದಲ್ಲಿ ನಡೀತಾ ಇದೆ. ಉಲಾನ್ ಬಾತಾರ್ ಮಂಗೋಲಿಯಾದ ರಾಜಧಾನಿ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಮಹಿಳೆಯರು ಮತ್ತು ಲಿಂಗಾಂತರ ವ್ಯಕ್ತಿಗಳಿಗಾಗಿ ಪ್ರಿಯದರ್ಶಿನಿ ಉಚಿತ ಬಸ್ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ನೆಕ್ಸ್ಟ್ ಕ್ವಶನ್, RBIನ ಹೊಸ ಡೆಪ್ಯೂಟಿ ಗವರ್ನರ್ ಯಾರು ನೇಮಕಗೊಂಡಿದ್ದಾರೆ? RBIನ ಹೊಸ ಡೆಪ್ಯೂಟಿ ಗವರ್ನರ್ ಆಗಿ ಆಪ್ಷನ್ ಬಿ ರೋಹಿತ್ ಜೈನ್ ನೇಮಕಗೊಂಡಿದ್ದಾರೆ. RBI ಬಗ್ಗೆ ತಿಳ್ಕೊಳ್ಳೋದಾದರೆ ಭಾರತದ ಹಣಕಾಸು ನೀತಿಯನ್ನು ನಿಯಂತ್ರಿಸುವ RBI ಏಪ್ರಿಲ್ 1, 1935ರಂದು ಸ್ಥಾಪಿಸಲಾಯಿತು ಮತ್ತು 1949ರಲ್ಲಿ ಇದನ್ನು ನ್ಯಾಷನಲೈಸ್ ಮಾಡಲಾಯಿತು. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಮುಂಬೈನಲ್ಲಿ. ಪ್ರೆಸೆಂಟ್ ಗವರ್ನರ್ ಸಂಜಯ್ ಮಲ್ಹೋತ್ರಾಗಿದ್ದಾರೆ. ಹಾಗೆ RBIನಲ್ಲಿ 4 ಡೆಪ್ಯೂಟಿ ಗವರ್ನರ್ ಇರ್ತಾರೆ. ಮೊದಲನೇದು ಪೂನಂ ಗುಪ್ತಾ, ಶಿರೀಶ್ ಚಂದ್ರ ಮುರ್ಮು, ಸ್ವಾಮಿನಾಥನ್, ಜಾನಕಿರಾಮನ್. 4ನೇದು ರೋಹಿತ್ ಜೈನ್. ನೆಕ್ಸ್ಟ್ ಕ್ವಶನ್, ಮೇ 2026ರಲ್ಲಿ ಗಿಗ್ ಕಾರ್ಮಿಕರಿಗಾಗಿ ಮೀಸಲಾದ ಡಿಜಿಟಲ್ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, 2026ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿ ಉತ್ತರ ಆಪ್ಷನ್ ಸಿ ಎಲೆನಾ ರೆಬೈಕಿನಾ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಪಂದ್ಯವನ್ನು ಮೆಲ್ಬೋರ್ನ್ನಲ್ಲಿ ಆಡಲಾಯಿತು. ಪುರುಷರ ಡಬಲ್ಸ್ ವಿಜೇತರು ಕ್ರಿಸ್ಟಿಯನ್ ಹ್ಯಾರಿಸನ್ ಮತ್ತು ನೀಲ್ ಸ್ಕೂಪ್ಸ್ಕಿ. ಮಹಿಳೆಯರ ಡಬಲ್ಸ್ ವಿಜೇತರು ಎಲಿಸ್ ಮಾರ್ಟೆನ್ಸ್ ಮತ್ತು ಜಾಂಗ್ ಶುವೈ. ಮಿಕ್ಸ್ಡ್ ಡಬಲ್ಸ್ ವಿಜೇತರು ಒಲಿವಿಯಾ ಗಡೇಕಿ ಮತ್ತು ಜಾನ್ ಪಿಯರ್ಸ್. ನೆಕ್ಸ್ಟ್ ಕ್ವಶನ್, ಏಪ್ರಿಲ್ 2026ರಲ್ಲಿ ಬಿಹಾರದ 24ನೇ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಸರಿಯಾದ ಉತ್ತರ ಆಪ್ಷನ್ ಸಿ ಸಮ್ರಾಟ್ ಚೌಧರಿ. ನೆಕ್ಸ್ಟ್ ಕ್ವಶನ್, ಕೇರಳದ ನಂತರ ಸಮಗ್ರ ರಾಜ್ಯ ಮಟ್ಟದ ಪಕ್ಷಿ ಅಟ್ಲಾಸ್ ಅನ್ನು ಪ್ರಕಟಿಸಿದ ಭಾರತದ 2ನೇ ರಾಜ್ಯ
ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾ. ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರ 2025 ಯಾರಿಗೆ ನೀಡಲಾಗಿದೆ? ಹೂ ವಿಲ್ ಬಿ ಅವಾರ್ಡೆಡ್ ದ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ 2025? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಗ್ರೇಸ್ ಮೆಚೆಲ್. ಈ ಗ್ರೇಸ್ ಮೆಚೆಲ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇವರು ಮೊಜಾಂಬಿಕ್ ದೇಶದ ಮಾನವ ಹಕ್ಕುಗಳ ಕಾರ್ಯಕರ್ತೆಯಾಗಿದ್ದಾರೆ. ಶಾಂತಿ, ಅಭಿವೃದ್ಧಿ ಮತ್ತು ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ಕ್ರಮದ ಕಡೆಗೆ ಅವರ ಅತ್ಯುತ್ತಮ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್. ಮೇ 2026ರಲ್ಲಿ ಪ್ರಧಾನಿ ಮೋದಿಯವರು ಭಾರತದ ಮೊದಲ ಕಾರ್ಯಾತ್ಮಕ PM ಮಿತ್ರ ಪಾರ್ಕ್ ಎಲ್ಲಿ ಉದ್ಘಾಟಿಸಿದರು? PM ಮಿತ್ರ ಪಾರ್ಕನ್ನು ಪ್ರಧಾನಿ ಮೋದಿಯವರು ಎಲ್ಲಿ ಉದ್ಘಾಟಿಸಿದರು ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಾರಂಗಲ್, ತೆಲಂಗಾಣ. ಈ ಪಾರ್ಕನ್ನು 1327 ಎಕರೆ ಪ್ರದೇಶದಲ್ಲಿ 1695 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ನಿರ್ಮಿಸಲಾಗಿದೆ. ಜವಳಿ ಉದ್ಯಮಕ್ಕಾಗಿ ಸ್ಥಾಪಿಸಲಾಗಿರುವ ಈ ಪಾರ್ಕ್ ಸರ್ಕಾರದ 5F ದೃಷ್ಟಿಕೋನವನ್ನು ಅಂತ ಹೇಳಿದ್ರೆ ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟ್ರಿ, ಫ್ಯಾಕ್ಟರ್ ಟು ಪ್ಯಾಷನ್, ಪ್ಯಾಷನ್ ಟು ಫಾರಿನ್ ಒಳಗೊಂಡಿದೆ. ನೆಕ್ಸ್ಟ್ ಕ್ವಶನ್. ICC ಪುರುಷರ T20 ವಿಶ್ವಕಪ್ 2026 ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯಾ. ICC ಮೆನ್ಸ್ T20 ವರ್ಲ್ಡ್ ಕಪ್ ಬಗ್ಗೆ ತಿಳ್ಕೊಳ್ಳೋದಾದರೆ ನ್ಯೂಜಿಲೆಂಡ್ ರನ್ನರ್-ಅಪ್ ತಂಡ ಆಗಿದೆ. ಭಾರತಕ್ಕೆ 27.48 ಕೋಟಿ ಹಾಗೂ ನ್ಯೂಜಿಲೆಂಡ್ಗೆ 14.65 ಕೋಟಿ ಬಹುಮಾನ ಮೊತ್ತ ನೀಡಲಾಗಿದೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ಜಸ್ಮಿತ್ ಬುಮ್ರಾ, ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಸಂಜು ಸ್ಯಾಮ್ಸನ್. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ 10ನೇ ಆವೃತ್ತಿಯನ್ನು ನಿಯೋಜಿಸಿದ್ದವು. ಟೂರ್ನಮೆಂಟ್ ಅಂಬಾಸಿಡರ್ ರೋಹಿತ್ ಶರ್ಮಾ ಮತ್ತು ಭಾರತ ತಂಡದ ನಾಯಕ ಆಗಿದ್ದವರು ಸೂರ್ಯಕುಮಾರ್ ಯಾದವ್. ಭಾರತವು ಈ ಹಿಂದೆ 2007ರಲ್ಲಿ ಮತ್ತು 2024ರಲ್ಲೂ ಕೂಡ ICC ಮೆನ್ಸ್ T20 ವರ್ಲ್ಡ್ ಕಪ್ ಅನ್ನು ಗೆದ್ದುಕೊಂಡಿದೆ. ಇದು 2026ರಲ್ಲೂ ಕೂಡ ಗೆದ್ದಿದೆ. ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 2026ರಲ್ಲಿ ಬಾಂಗ್ಲಾದೇಶದ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಫೆಬ್ರವರಿ 2026ರಲ್ಲಿ ಆಪ್ಷನ್ ಸಿ ತಾರಿಕ್ ರೆಹಮಾನ್ ಅವರು ಬಾಂಗ್ಲಾದೇಶದ ಹೊಸ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇವರು ಬಾಂಗ್ಲಾದೇಶದ 11ನೇ ಪ್ರಧಾನಮಂತ್ರಿಯಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್. 79ನೇ ಸಂತೋಷ್ ಟ್ರೋಫಿ 2025-26 ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದುಕೊಂಡಿದೆ? 79ನೇ ಸಂತೋಷ್ ಟ್ರೋಫಿಯನ್ನು ಸರ್ವೀಸಸ್ ತಂಡ ಗೆದ್ದುಕೊಂಡಿದೆ. ಇದರ ಫೈನಲ್ ಪಂದ್ಯ ಅಸ್ಸಾಂನ ಡಕುವಾಖಾನಾ ಸ್ಟೇಡಿಯಂನಲ್ಲಿ ನಡೆದಿತ್ತು. ಈ ಪಂದ್ಯದಲ್ಲಿ ಸರ್ವೀಸಸ್ ತಂಡವು ಕೇರಳವನ್ನು 1-0 ಅಂತರದಿಂದ ಸೋಲಿಸಿದೆ. ನೆಕ್ಸ್ಟ್ ಕ್ವಶನ್. ವರ್ಲ್ಡ್ ಆರ್ಚರಿಯಿಂದ ವರ್ಷದ ಪ್ಯಾರಾ ಆರ್ಚರ್ 2025 ಆಗಿ ಯಾರು ಆಯ್ಕೆ ಆಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಶೀತಲ್ ದೇವಿ. ನೆಕ್ಸ್ಟ್ ಕ್ವಶನ್. ಇಯರ್ 2026ಅಲ್ಲಿ ಒಟ್ಟು ಎಷ್ಟು ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 131. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಒಟ್ಟು ಪ್ರಶಸ್ತಿಗಳಲ್ಲಿ 5 ಪದ್ಮವಿಭೂಷಣ ಪ್ರಶಸ್ತಿ, 13 ಪದ್ಮಭೂಷಣ ಪ್ರಶಸ್ತಿ ಹಾಗೂ 113 ಪದ್ಮಶ್ರೀ ಪ್ರಶಸ್ತಿ ಸೇರಿದೆ. ಪದ್ಮವಿಭೂಷಣ ಪ್ರಶಸ್ತಿಯನ್ನು ಗೆದ್ದವರು ಧರ್ಮೇಂದ್ರ ಸಿಂಗ್ ಡಿಯೋಲ್, KT ಥಾಮಸ್, N ರಾಜಂ ಮತ್ತು VS ಅಚ್ಯುತಾನಂದ ಆ್ಯಂಡ್ P ನಾರಾಯಣನ್ ಫ್ರಾಮ್ ಕೇರಳ. ನೆಕ್ಸ್ಟ್ ಕ್ವಶನ್. 2026ರ ಮಿಲಾನ್ ಕೋರ್ಟಿನ ಚಳಿಗಾಲದ ಒಲಿಂಪಿಕ್ಸ್ನ ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಮಿಲಾನ್ ಕೋರ್ಟಿನ ಚಳಿಗಾಲದ ಒಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿ ವಿಚ್ ಕಂಟ್ರಿ ಟಾಪ್ ಹೊಡೆದೆ ಮೆಡಲ್ ಟೇಲಿ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ. ಮಿಲಾನ್ ಕೋರ್ಟಿನ ವಿಂಟರ್ ಒಲಿಂಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ನಾರ್ವೆ 18 ಚಿನ್ನದ ಪದಕಗಳೊಂದಿಗೆ ಒಟ್ಟು 41 ಪದಕಗಳನ್ನು ಗೆದ್ದುಕೊಂಡಿದೆ. ಅಮೆರಿಕ ಮತ್ತು ನೆದರ್ಲ್ಯಾಂಡ್ಸ್ ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿದೆ. ಇಟಲಿ ಈ ಕ್ರೀಡಾಕೂಟವನ್ನು ಆಯೋಜಿಸಿತ್ತು ಮತ್ತು ಇಟಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಕ್ರೀಡಾಕೂಟದ ಧ್ಯೇಯವಾಕ್ಯ ಇಟ್ಸ್ ಯುವರ್ ವೈಬ್ ಮತ್ತು ಭಾರತೀಯ ಟಾರ್ಚ್ ಬೇರರ್ ಅಭಿನವ್ ಬಿಂದ್ರಾ ಆಗಿದ್ದಾರೆ. ಇದು 25ನೇ ಆವೃತ್ತಿಯಾಗಿದ್ದು ಟೀನಾ ಎನ್ನುವುದು ಕೊಟಿನಾದ ಮಾಸ್ಕಟ್ ಆಗಿತ್ತು ಮತ್ತು ಮಿಲೋ ಎನ್ನುವಂಥದ್ದು ಮಿಲಾನ್ನ ಮಾಸ್ಕಟ್ ಆಗಿದ್ದೆ. ನೆಕ್ಸ್ಟ್ ಕ್ವಶನ್. ಇಯರ್ 2026ರ ಪ್ರತಿಷ್ಠಿತ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ? ಇಯರ್ 2026ರ ಪ್ರತಿಷ್ಠಿತ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿಗೆ ಆಪ್ಷನ್ ಬಿ ಕೈಲಾಸ್ ಸತ್ಯಾರ್ಥಿ ಅವರು ಆಯ್ಕೆಯಾಗಿದ್ದಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ಅವರ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 2022ರಲ್ಲಿ ಈ ಪ್ರಶಸ್ತಿಯ ಮೊದಲ ಆವೃತ್ತಿಯನ್ನು ಪ್ರಧಾನಿ ಮೋದಿಯವರಿಗೆ ಮತ್ತು 2025ರಲ್ಲಿ ಕುಮಾರ್ ಮಂಗಲಂ ಬಿರ್ಲಾ ಅವರಿಗೆ ನೀಡಲಾಗಿತ್ತು. 2022ರಲ್ಲಿ ಪ್ರಧಾನಿ ಮೋದಿಯವರಿಗೆ ಮತ್ತು 2025ರಲ್ಲಿ ಕುಮಾರ್ ಮಂಗಲಂ ಬಿರ್ಲಾ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್. ಮೇ 2026ರಲ್ಲಿ ಭಾರತದ ಹೊಸ ನೌಕಾಪಡೆಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ ಸ್ವಾಮಿನಾಥನ್. ನೆಕ್ಸ್ಟ್ ಕ್ವಶನ್.
ಕೇರಳದ ಹೊಸ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಕೇರಳದ ಹೊಸ ಮುಖ್ಯಮಂತ್ರಿಯಾಗಿ ಆಪ್ಷನ್ ಬಿ ವಿ ಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೇರಳದ ಹೊಸ ಹೆಸರು ಕೇರಳಂ ಆಗಿದೆ. ನೆಕ್ಸ್ಟ್ ಕ್ವಶನ್, ಏಪ್ರಿಲ್ 2026ರಲ್ಲಿ ಸೈಕ್ಲೋನ್ ಫೋರ್ ಜಾಯಿಂಟ್ ಸ್ಪೆಷಲ್ ಫೋರ್ಸಸ್ ಎಕ್ಸರ್ಸೈಸ್ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ ಆ್ಯಂಡ್ ಈಜಿಪ್ಟ್. ಸೈಕ್ಲೋನ್ ಫೋರ್ ಜಂಟಿ ವಿಶೇಷ ಪಡೆಗಳ ಅಭ್ಯಾಸ ಇಂಡಿಯಾ ಮತ್ತು ಈಜಿಪ್ಟ್ನ ನಡುವೆ ನಡೆದಿದೆ. ಈ ಅಭ್ಯಾಸವು ಈಜಿಪ್ಟ್ನ ಅನ್ಸಾಸ್ನಲ್ಲಿ ನಡೆಯಿತು. ಇದು ಈ ಅಭ್ಯಾಸದ 4ನೇ ಆವೃತ್ತಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಮಧ್ಯಪ್ರದೇಶ ಸರ್ಕಾರವು ಯಾವ ಹುಲಿ ಮೀಸಲು ಪ್ರದೇಶದ ಹೆಸರನ್ನು ಡಾಕ್ಟರ್ ವಿಷ್ಣು ಶ್ರೀಧರ್ ವಾಕಂಕರ್ ಟೈಗರ್ ರಿಸರ್ವ್ ಎಂದು ಬದಲಾಯಿಸುವುದಾಗಿ ಘೋಷಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ ದತ್ತಾಪಾಣಿ ಟೈಗರ್ ರಿಸರ್ವ್. ದತ್ತಾಪಾಣಿ ಟೈಗರ್ ರಿಸರ್ವ್ ಏನಿದೆಯಲ್ಲ ಇದನ್ನು ಡಾಕ್ಟರ್ ಶ್ರೀ ವಿಷ್ಣು ಶ್ರೀಧರ್ ವಾಕಂಕರ್ ಟೈಗರ್ ರಿಸರ್ವ್ ಎಂದು ಬದಲಾಯಿಸುವುದಾಗಿ ಘೋಷಿಸಿದೆ. ಯಾವ ಸರ್ಕಾರ? ಮಧ್ಯಪ್ರದೇಶ ಸರ್ಕಾರ ಇನ್ ಜನವರಿ 2026ನಲ್ಲಿ. ನೆಕ್ಸ್ಟ್ ಕ್ವಶನ್, ಭಾರತ ಮತ್ತು ಅಮೆರಿಕ ನಡುವಿನ ವಾರ್ಷಿಕ ಅಭ್ಯಾಸ ವಜ್ರ ಪ್ರಹಾರ್ನ 16ನೇ ಆವೃತ್ತಿ ಎಲ್ಲಿ ನಡೆಯಿತು? ಭಾರತ ಮತ್ತು ಅಮೆರಿಕ ನಡುವಿನ ವಾರ್ಷಿಕ ಅಭ್ಯಾಸ ವಜ್ರ ಪ್ರಹಾರ್ 16ನೇ ಆವೃತ್ತಿ ಆಪ್ಷನ್ ಸಿ ಬ್ರಾಕ್ಲೋ ಹಿಮಾಚಲ ಪ್ರದೇಶದಲ್ಲಿ ನಡೆದಿದೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿಗಳ ಒಪ್ಪಿಗೆಯ ನಂತರ ಆಂಧ್ರಪ್ರದೇಶದ ಏಕೈಕ ಮತ್ತು ಶಾಶ್ವತ ರಾಜಧಾನಿಯ ಕಾನೂನು ಮಾನ್ಯತೆಯನ್ನು ಯಾವ ನಗರ ಪಡ್ಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಅಮರಾವತಿ. ನೆಕ್ಸ್ಟ್ ಕ್ವಶನ್, ಬಜೆಟ್ 2026ರಲ್ಲಿ ಅನುಮೋದಿಸಲಾದ ಸೂರ್ಯ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವ 2 ಬೃಹತ್ ದೂರದರ್ಶಕಗಳಾದ NLST ಮತ್ತು NLOTಯನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಮೇರಕ್ ಲಡಾಖ್ನಲ್ಲಿ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ NLST 2 ಮೀಟರ್ ಉದ್ದದ ದೂರದರ್ಶಕವಾಗಿ ಇದನ್ನು ಪಾಂಗಾಂಗ್ ಸರೋವರದ ಬಳಿಯ ಮೇರಕ್ನಲ್ಲಿ ಸ್ಥಾಪಿಸಲಾಗುವುದು. NLST ಅಂತ ಹೇಳಿದ್ರೆ ನ್ಯಾಷನಲ್ ಲಾರ್ಜ್ ಸೋಲಾರ್ ಟೆಲಿಸ್ಕೋಪ್. NLOT ನ್ಯಾಷನಲ್ ಲಾರ್ಜ್ ಆಪ್ಟಿಕಲ್ ನಿಯರ್ ಇನ್ಫ್ರಾರೆಡ್ ಟೆಲಿಸ್ಕೋಪ್. ಇದು 13.7 ಮೀಟರ್ ಉದ್ದ ದೂರದರ್ಶಕವಾಗಿದೆ ಮತ್ತು ಇದನ್ನು ಲಡಾಖ್ನಲ್ಲಿ ಸ್ಥಾಪಿಸಲಾಗುವುದು. ನೆಕ್ಸ್ಟ್ ಕ್ವಶನ್, ಕೊಲಂಬಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಕೊಲಂಬಿಯಾದ ಹೊಸ ಅಧ್ಯಕ್ಷರು ಆಪ್ಷನ್ ಸಿ ಅಬಿಲಾಡೋ ಡೆಲಾ ಎಸ್ಪೆರಿಲ್ಲಾ. ನೆಕ್ಸ್ಟ್ ಕ್ವಶನ್, ಹರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2026ರಲ್ಲಿ ಭಾರತ ಎಷ್ಟನೇ ಸ್ಥಾನ ಗಳಿಸಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 4ನೇ ಸ್ಥಾನ ಗಳಿಸಿದೆ. ಭಾರತವು ಒಟ್ಟು 61 ಯೂನಿಕಾರ್ನ್ಗಳನ್ನು ಹೊಂದಿದೆ. ಭಾರತೀಯ ನಗರಗಳ ಪೈಕಿ 25 ಯೂನಿಕಾರ್ನ್ಗಳು ಬೆಂಗಳೂರು ನಗರದಲ್ಲಿದೆ. ಹಾಗೆ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿದೆ. ಮುಂಬೈ 13 ಯೂನಿಕಾರ್ನ್ಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ದೇಶಗಳ ಪೈಕಿ ನೋಡೋದಾದರೆ USA ಮೊದಲ ಸ್ಥಾನದಲ್ಲಿದ್ದರೆ, ಚೀನಾ 2ನೇ ಸ್ಥಾನದಲ್ಲಿದೆ, UK 3ನೇ ಸ್ಥಾನದಲ್ಲಿದೆ, ಇಂಡಿಯಾ 4ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ನೌಕಾಪಡೆಯ 48ನೇ ಉಪ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ವೈಸ್ ಚೀಫ್ ಆಫ್ ನೇವಲ್ ಸ್ಟಾಫ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಜಯ್ ಕೊಚ್ಚರ್. ಭಾರತೀಯ ನೌಕಾಪಡೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ಭಾರತೀಯ ನೌಕಾಪಡೆಯ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ನವದೆಹಲಿಯಲ್ಲಿ. ಇದರ ಪ್ರಸ್ತುತ ಮುಖ್ಯಸ್ಥರು ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್. ನೆಕ್ಸ್ಟ್ ಕ್ವಶನ್, ಮೇ 2026ರಲ್ಲಿ ಸ್ಲೋವೇನಿಯಾದ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಮೇ 2026ರಲ್ಲಿ ಸ್ಲೋವೇನಿಯಾದ ಹೊಸ ಪ್ರಧಾನಮಂತ್ರಿಯಾಗಿ ಆಪ್ಷನ್ ಬಿ ಜನೇಜ್ ಜನ್ಸ್ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ರೆಡ್ ಬಲೂನ್ ಏರೋಸ್ಪೇಸ್ ಮಿಷನ್ ಸಾನ ಅಡಿಯಲ್ಲಿ ಭಾರತದ ಮೊದಲ ಸ್ಥಳೀಯ ಸೂಪರ್ ಪ್ರೆಷರ್ ಬಲೂನ್ ಅನ್ನು ಎಲ್ಲಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯವಾಡ ಆಂಧ್ರಪ್ರದೇಶ್. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಅಭಿಯಾನವು ವಿಸ್ತಾ ಎಂಬ ಬಲೂನನ್ನು ಭೂಮಿಯಿಂದ ಸುಮಾರು 25 ಕಿಲೋಮೀಟರ್ ಎತ್ತರದ ವಾಯುಮಂಡಲಕ್ಕೆ ಕೊಂಡೊಯ್ದಿದೆ. US, ಫ್ರಾನ್ಸ್ ಮತ್ತು ಜಪಾನ್ ಮತ್ತು ಚೀನಾ ನಂತರ ಈ ಸಾಧನೆ ಮಾಡಿದ 5ನೇ ದೇಶ ಭಾರತ ಆಗಿದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ವಾಯುಪಡೆಯ ಮುಂದಿನ ಉಪಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಭಾರತೀಯ ವಾಯುಪಡೆಯ ಮುಂದಿನ ವೈಸ್ ಚೀಫ್ ಆಫ್ ಏರ್ ಸ್ಟಾಫ್ ಆಪ್ಷನ್ ಎ ಅಶುತೋಷ್ ದೀಕ್ಷಿತ್. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಖಲೀಲ್ಯುರ್ ರೆಹಮಾನ್. ವಿಶ್ವಸಂಸ್ಥೆ ಬಗ್ಗೆ ತಿಳ್ಕೊಳ್ಳೋದಾದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು 1945ರಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಇರುವಂಥದ್ದು ನ್ಯೂಯಾರ್ಕ್ನಲ್ಲಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅದರ ಪ್ರಮುಖ ಕಾರ್ಯಗಳನ್ನು ತಿಳಿಸ್ಕೊಡೋಕ್ಕೋಸ್ಕರ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಭಾರತದ UPI ಪಾವತಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮತ್ತು ಸ್ವೀಕರಿಸಿದ ವಿಶ್ವದ 9ನೇ ದೇಶ ಯಾವುದು? ಜೂನ್ 2026ರಲ್ಲಿ ಭಾರತೀಯ UPI ಪಾವತಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ
ಒಂಬತ್ತನೇ ದೇಶ ಆಪ್ಷನ್ ಬಿ ಕಾಂಬೋಡಿಯಾ. ಇದರ ಬಗ್ಗೆ ತಿಳ್ಕೋದಾದರೆ UPI ಅನ್ನು ಏಪ್ರಿಲ್ 11, 2016ರಂದು NPCI ಪ್ರಾರಂಭಿಸಿತು. UPI ಅನ್ನು ಏಪ್ರಿಲ್ 11, 2016ರಂದು NPCI ಪ್ರಾರಂಭ ಮಾಡಿದೆ. UPI ಅನ್ನು ಸ್ವೀಕರಿಸುವ ಇತರ 8 ದೇಶಗಳೆಂದರೆ ಭೂತಾನ್, ಸಿಂಗಾಪುರ್, ನೇಪಾಳ್, UAE, ಫ್ರಾನ್ಸ್, ಮಾರಿಷಸ್, ಶ್ರೀಲಂಕಾ ಮತ್ತು ಕತಾರ್. 9ನೇ ದೇಶ ಕಾಂಬೋಡಿಯಾ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಯಾವ ಟೆಕ್ ದೈತ್ಯ ಮಜೋರಾನಾ 2 ಹೆಸರಿನ ಟೊಪೊಲಾಜಿಕಲ್ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನು ಅನಾವರಣಗೊಳಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಮೈಕ್ರೋಸಾಫ್ಟ್. ಪ್ರಾಜೆಕ್ಟ್ ಶಿಖರ್ ಅನ್ನು ಪ್ರಾರಂಭಿಸಲು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಯಾವ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ನೊಂದಿಗೆ ಪಾಲುದಾರಿಕೆ ಹೊಂದಿದೆ? ಪ್ರಾಜೆಕ್ಟ್ ಶಿಖರ್ ಅನ್ನು ಪ್ರಾರಂಭಿಸಲು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮೀಶೋದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ. ಮೀಶೋ ಒಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಪ್ರಿನ್ಸೆಸ್ ಆಫ್ ಅಸ್ಟೂರಿಯಸ್ ಸ್ಪೋರ್ಟ್ಸ್ ಅವಾರ್ಡ್ 2026 ಗೆದ್ದ ಮೊದಲ ವೈಯಕ್ತಿಕ ಫುಟ್ಬಾಲ್ ಆಟಗಾರ ಯಾರು? ಆಪ್ಷನ್ ಬಿ ಲಿಯೋನೆಲ್ ಮೆಸ್ಸಿ ಇಸ್ ದ ಕರೆಕ್ಟ್ ಆನ್ಸರ್. ಪ್ರಿನ್ಸೆಸ್ ಆಫ್ ಅಸ್ಟೂರಿಯಸ್ ಸ್ಪೋರ್ಟ್ಸ್ ಅವಾರ್ಡ್ ಗೆದ್ದ ಮೊದಲ ವೈಯಕ್ತಿಕ ಫುಟ್ಬಾಲ್ ಆಟಗಾರರಾಗಿದ್ದಾರೆ ಲಿಯೋನೆಲ್ ಮೆಸ್ಸಿ. ಇದನ್ನವರಿಗೆ ಕ್ರೀಡೆ, ಮಾನವೀಯ ಕಾರ್ಯಗಳು ಮತ್ತು ಸಮಾಜದ ಮೇಲಿನ ಅತ್ಯುತ್ತಮ ಪ್ರಭಾವಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಯಾವ ದೇಶದ ಫುಟ್ಬಾಲ್ ತಂಡವು ಸ್ಯಾಪ್ ಮಹಿಳಾ ಚಾಂಪಿಯನ್ಶಿಪ್ 2026 ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯಾ. ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋದಾದರೆ ಇದರಲ್ಲಿ ಭಾರತವು ಈ ಪ್ರಶಸ್ತಿಯನ್ನು 6ನೇ ಬಾರಿಗೆ ಗೆದ್ದುಕೊಂಡಿದೆ. ಗೋವಾದಲ್ಲಿ ನಡೆದ ಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 3-1 ಗೋಲುಗಳಿಂದ ಸೋಲಿಸಿದೆ. ಸ್ಯಾಪ್ನ ಫುಲ್ ಫಾರ್ಮ್ ಏನಪ್ಪ ಅಂದರೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್. 1997ರಲ್ಲಿ ಸ್ಥಾಪನೆಯಾಯಿತು. ಇದರ ಪ್ರಧಾನ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿದೆ. ಅಧ್ಯಕ್ಷರು ಕಾಜಿ ಸಲಾಹುದ್ದೀನ್. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಬಿಡುಗಡೆಯಾದ ಸಿಪ್ರಿ ವಾರ್ಷಿಕ ವರದಿ ಪ್ರಕಾರ ಭಾರತ ಹೊಂದಿರುವ ಅಂದಾಜು ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ 190 ಪರಮಾಣು ಶಸ್ತ್ರಾಸ್ತ್ರಗಳನ್ನು ಭಾರತ ಹೊಂದಿದೆ ಅಂತ ಸಿಪ್ರಿ ಅಂದಾಜು ಮಾಡಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಹಿಂದಿನ ವರ್ಷ ಭಾರತವು 180 ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿತ್ತು. ಈ ವರದಿಯ ಪ್ರಕಾರ ಪಾಕಿಸ್ತಾನ 170 ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. 5420 ವಾರ್ಹೆಡ್ಗಳೊಂದಿಗೆ ರಷ್ಯಾ ಅಗ್ರಸ್ಥಾನದಲ್ಲಿದ್ದರೆ USA 5042ರೊಂದಿಗೆ ಎರಡನೇ ಸ್ಥಾನ, ಚೀನಾ 620 ವಾರ್ಹೆಡ್ಗಳೊಂದಿಗೆ 3ನೇ ಸ್ಥಾನವನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಯಾವ ಪ್ರಮುಖ ಟೆಕ್ ಕಂಪನಿಯು RTX ಸ್ಪಾರ್ಕ್ ಹೆಸರಿನ ಅತ್ಯಾಧುನಿಕ AI ಸೂಪರ್ ಚಿಪ್ ಅನ್ನು ಬಿಡುಗಡೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಎನ್ವಿಡಿಯಾ. ಇದನ್ನು ಕಂಪ್ಯೂಟೆಕ್ಸ್ 2026ರ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಯಿತು. ಎನ್ವಿಡಿಯಾದ ಪ್ರಸ್ತುತ CEO ಜೆನ್ಸನ್ ಹುವಾಂಗ್. ನೆಕ್ಸ್ಟ್ ಕ್ವಶನ್, ಅಹಮದಾಬಾದ್ನಲ್ಲಿ ನಡೆದ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ 2026ರ ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಅಹಮದಾಬಾದ್ನಲ್ಲಿ ನಡೆದ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ 2026ರ ಪದಕ ಪಟ್ಟಿಯಲ್ಲಿ ಆಪ್ಷನ್ ಸಿ ಇಂಡಿಯಾ ಅಗ್ರಸ್ಥಾನದಲ್ಲಿದೆ. ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ ಭಾರತವು 102 ಚಿನ್ನ, 9 ಬೆಳ್ಳಿ, 3 ಕಂಚಿನ ಪದಕಗಳೊಂದಿಗೆ ಒಟ್ಟು 114 ಪದಕಗಳನ್ನು ಗೆದ್ದುಕೊಂಡಿದೆ. ಇದನ್ನು ಯೋಗಾಸನ್ ಭಾರತ್, ವರ್ಲ್ಡ್ ಯೋಗಾಸನ ಮತ್ತು ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಆಯೋಜಿಸಲಾಗಿತ್ತು. ಪದಕ ಪಟ್ಟಿಯಲ್ಲಿ ಜಪಾನ್ ಮತ್ತು ಅರ್ಜೆಂಟೀನಾ ಕ್ರಮವಾಗಿ 2 ಮತ್ತು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಗುಜರಾತ್ನ ಜಾಮ್ನಗರದಲ್ಲಿ ಭಾರತದ ಮೊದಲ AI ಸಶಕ್ತ ಡೇಟಾ ಸೆಂಟರ್ ಅನ್ನು ಸ್ಥಾಪಿಸಲು ರಿಲಯನ್ಸ್ ಇಂಡಸ್ಟ್ರಿಯೊಂದಿಗೆ ಯಾವ ತಂತ್ರಜ್ಞಾನ ಕಂಪನಿ ಪಾಲುದಾರಿಕೆಯನ್ನು ಹೊಂದಿದೆ? ಗುಜರಾತ್ನ ಜಾಮ್ನಗರದಲ್ಲಿ ಭಾರತದ ಮೊದಲ AI ಸಶಕ್ತ ಡೇಟಾ ಸೆಂಟರ್ ಅನ್ನು ಸ್ಥಾಪಿಸಲು ರಿಲಯನ್ಸ್ ಇಂಡಸ್ಟ್ರಿಯೊಂದಿಗೆ ಮೆಟಾ ಪಾಲುದಾರಿಕೆಯನ್ನು ಹೊಂದಿದೆ. ಆಪ್ಷನ್ ಸಿ ಮೆಟಾ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನೀರಿನಿಂದ ಮೈಕ್ರೋಪ್ಲಾಸ್ಟಿಕ್ ಅನ್ನು ತೆಗೆದುಹಾಕುವ ಆವಿಷ್ಕಾರಗಳಿಗಾಗಿ ಯಾವ ಭಾರತೀಯ ವಿದ್ಯಾರ್ಥಿಗಳು ಜೂನ್ 2026ರಲ್ಲಿ ಅರ್ತ್ ಪ್ರೈಸ್ 2026 ಗೆದ್ದರು? ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್. ಅಭಿಯಾನ ಮೆಹ್ತಾ, ಅರಿಯಾನಾ ಅಗರ್ವಾಲ್, ವಿವಾನ್ ಚೌಚಿರಿಯಾ. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ತ್ಯಾಜ್ಯ ಹುಣಸೆ ಬೀಜಗಳಿಂದ ಮಾಡಿದ ಜೈವಿಕ ವಿಘಟನೀಯ ಪುಡಿಯ ಆವಿಷ್ಕಾರಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪುಡಿಯು ನೀರಿನಲ್ಲಿರುವ ಮೈಕ್ರೋಪ್ಲಾಸ್ಟಿಕ್ ಅನ್ನು ಕಾಂತದಂತೆ ಆಕರ್ಷಿಸಿ ತೆಗೆದುಹಾಕುತ್ತದೆ ವಿತೌಟ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಕ್ವಶನ್, 2026ರಲ್ಲಿ ಪ್ರತಿಷ್ಠಿತ ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಯಾರು? 2026ರಲ್ಲಿ ಪ್ರತಿಷ್ಠಿತ ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆರ್
ಪ್ರಜ್ಞಾನಂದ. ಇವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ಅವರನ್ನು ಸೋಲಿಸಿ ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2026ರಲ್ಲಿ ಭಾರತ ಯಾವ ಸ್ಥಾನವನ್ನು ಗಳಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 70ನೇ ಸ್ಥಾನ. ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ನಲ್ಲಿ ಭಾರತ 70 ಸ್ಥಾನವನ್ನು ಪಡ್ಕೊಂಡಿದೆ. ಭಾರತದ ಒಟ್ಟು ಸ್ಕೋರ್ 54.9 ಆಗಿದೆ. ಒಟ್ಟು 120 ದೇಶಗಳ ಪೈಕಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಕೊನೆಯ ಸ್ಥಾನದಲ್ಲಿದೆ, ಅಂದರೆ 120ನೇ ಸ್ಥಾನದಲ್ಲಿದೆ. ಸ್ವೀಡನ್, ಫಿನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಕ್ರಮವಾಗಿ ಟಾಪ್ 3 ಸ್ಥಾನಗಳನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಭಾರತದ 45ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಯಾವ ತಾಣವನ್ನು ಘೋಷಿಸಲಾಗಿದೆ? ಜುಲೈ 2026ರಲ್ಲಿ ಭಾರತದ 45ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಆಪ್ಷನ್ ಬಿ ಏನ್ಷಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರನಾಥನ್ನು ಘೋಷಿಸಲಾಗಿದೆ. ಹೀಗೆ ಇದು ಉತ್ತರ ಪ್ರದೇಶದಲ್ಲಿದೆ ಮತ್ತು ಉತ್ತರ ಪ್ರದೇಶದ 4ನೇ ಯುನೆಸ್ಕೋ ತಾಣವಾಗಿದೆ. ಹಾಗೆಯೇ ಈ ಹಿಂದೆ 1983ರಲ್ಲಿ ತಾಜ್ ಮಹಲ್ ಮತ್ತು ಆಗ್ರಾ ಕೋಟೆಯನ್ನು ಯುನೆಸ್ಕೋ ತಾಣವಾಗಿ ಘೋಷಿಸಲಾಗಿತ್ತು. 1986ರಲ್ಲಿ ಫತೇಪುರ್ ಸಿಕ್ರಿಯನ್ನು ಈ ಪಟ್ಟಿಗೆ ಸೇರಿಸಲಾಗಿತ್ತು. ಭಾರತದ 44ನೇ ಯುನೆಸ್ಕೋ ತಾಣವಾಗಿ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್. ನೆಕ್ಸ್ಟ್ ಕ್ವಶನ್, 2026ನೇ ವರ್ಷದಲ್ಲಿ 44ನೇ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಅಜಿತ್ ದೋವಲ್. ಯಾವ ಪ್ರಶಸ್ತಿ? ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ. ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಅಜಿತ್ ದೋವಲ್ ಅವರು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದಾರೆ. ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಅತ್ಯುತ್ತಮ ಕೊಡುಗೆಗಾಗಿ ಈ ಪ್ರಶಸ್ತಿ ನೀಡಲಾಗಿದೆ. 2025ರಲ್ಲಿ 43ನೇ ಪ್ರಶಸ್ತಿಯನ್ನು ನಿತಿನ್ ಗಡ್ಕರಿ ಅವರಿಗೆ ನೀಡಲಾಗಿತ್ತು. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ನೀತಿ ಆಯೋಗದ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಅನುರಾಗ್ ಜೈನ್. ನೀತಿ ಆಯೋಗದ ಬಗ್ಗೆ ತಿಳ್ಕೊಳ್ಳೋದಾದರೆ, ನೀತಿ ಆಯೋಗದ ವಿಸ್ತೃತ ರೂಪ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದನ್ನು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುತ್ತಿದ್ದ ಯೋಜನಾ ಆಯೋಗವನ್ನು ರಿಪ್ಲೇಸ್ ಮಾಡಿ ಜನವರಿ 1, 2015ರಂದು ಸ್ಥಾಪಿಸಲಾಯಿತು. ಇದರ ಅಧ್ಯಕ್ಷರು ಯಾವಾಗಲೂ PM ಆಗಿರ್ತಾರೆ. ಇವಾಗಿನ ಪ್ರೆಸೆಂಟ್ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಮತ್ತು ಹೊಸ ಉಪಾಧ್ಯಕ್ಷರು ಅಶೋಕ್ ಕುಮಾರ್ ಲಹರಿ ಅವರು ಸುಮನ್ ಬೇರಿ ಅವರನ್ನು ರಿಪ್ಲೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ 2026ರಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 94ನೇ ಸ್ಥಾನ. ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡೆಕ್ಸ್ನಲ್ಲಿ ಭಾರತ ಸ್ಥಾನ 94 ಆಗಿದೆ. ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ವರದಿಯನ್ನು ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಬಿಡುಗಡೆ ಮಾಡಿದೆ. ಇದು 17 ಸುಸ್ಥಿರ ಗುರಿಗಳ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುತ್ತದೆ. ಅದರ ಮೇಲೆ ರ್ಯಾಂಕಿಂಗ್ ನೀಡುತ್ತದೆ. ಒಟ್ಟು 169 ದೇಶಗಳ ಪೈಕಿ ಭಾರತ 68.3 ಅಂಕಗಳನ್ನು ಪಡೆದಿದೆ. ಕಳೆದ ವರ್ಷ 99ನೇ ಸ್ಥಾನದಲ್ಲಿತ್ತು ಭಾರತ. ಫಿನ್ಲ್ಯಾಂಡ್, ಸ್ವೀಡನ್ ಮತ್ತು ಡೆನ್ಮಾರ್ಕ್ ಅಗ್ರ 3 ದೇಶಗಳಾಗಿದ್ದರೆ 119ನೇ ಸ್ಥಾನದಲ್ಲಿ ಸುಡಾನ್ ಇದೆ. ನೆರೆಹೊರೆಯ ದೇಶಗಳಾದ ಭಾರತದ ನೆರೆಹೊರೆಯ ದೇಶಗಳು ಯಾವ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ, ಚೀನಾ 49ನೇ ಸ್ಥಾನ, ಭೂತಾನ್ 73ನೇ ಸ್ಥಾನ, ನೇಪಾಳ 90ನೇ ಸ್ಥಾನ, ಶ್ರೀಲಂಕಾ 92ನೇ ಸ್ಥಾನ, ಪಾಕಿಸ್ತಾನ 131ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ 36ನೇ ನ್ಯಾಟೋ ಶೃಂಗಸಭೆ ಎಲ್ಲಿ ನಡೆಯಿತು? ನ್ಯಾಟೋ ಸಮ್ಮಿಟ್ ಜುಲೈ 2026 ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಅಂಕಾರಾ, ಟರ್ಕಿ. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಟರ್ಕಿ 2ನೇ ಬಾರಿಗೆ ಶೃಂಗಸಭೆಯನ್ನು ಆಯೋಜಿಸಿದೆ. ಮೊದಲು 2004ರಲ್ಲಿ ಇಸ್ತಾಂಬುಲ್ನಲ್ಲಿ ನಡೆದಿತ್ತು. ನ್ಯಾಟೋ ಸೆಕ್ರೆಟರಿ ಜನರಲ್ ಮಾರ್ಕ್ ರುಟ್ಟೆ ನೆದರ್ಲ್ಯಾಂಡ್ಸ್ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದರು. ನ್ಯಾಟೋ ಬಗ್ಗೆ ತಿಳ್ಕೊಳ್ಳೋದಾದರೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದರ ಫುಲ್ ಫಾರ್ಮ್. ನ್ಯಾಟೋ ಏಪ್ರಿಲ್ 4, 1949ರಂದು ಸ್ಥಾಪನೆಯಾಯಿತು ಮತ್ತು 32 ಸದಸ್ಯರನ್ನು ಹೊಂದಿದೆ. ಫಿನ್ಲ್ಯಾಂಡ್ 31ನೇ ಸದಸ್ಯ ದೇಶವಾಗಿದೆ ಮತ್ತು ಸ್ವೀಡನ್ 32ನೇ ಸದಸ್ಯ ದೇಶವಾಗಿದೆ. ಇದರ ಪ್ರಧಾನ ಕಚೇರಿ ಅಂದರೆ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ. ನೆಕ್ಸ್ಟ್ ಕ್ವಶನ್, ವಿಂಬಲ್ಡನ್ ಓಪನ್ 2026ರಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಜಾನಿಕ್ ಸಿನ್ನರ್. ಇಟಾಲಿಯನ್ ಟೆನ್ನಿಸ್ ಆಟಗಾರ ಜಾನಿಕ್ ಸಿನ್ನರ್ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ಅವರನ್ನು ಸೋಲಿಸಿ ಸತತ 2ನೇ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇದು ಅವರ 5ನೇ ಗ್ರ್ಯಾಂಡ್ ಸ್ಲಾಮ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಬ್ರಿಟನ್ನ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆ್ಯಂಡಿ ಬರ್ನ್ಹ್ಯಾಮ್. ಬ್ರಿಟನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಬ್ರಿಟನ್ನ ರಾಜಧಾನಿ
ಲಂಡನ್ ಮತ್ತು ಇಲ್ಲಿನ ಕರೆನ್ಸಿ ಪೌಂಡ್ ಸ್ಟೆರ್ಲಿಂಗ್. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಮೊದಲ ಹೈಡ್ರೋಜನ್ ರೈಲು ನಮೋ ಗ್ರೀನ್ ರೈಲ್ ಅನ್ನು ಎಲ್ಲಿ ಉದ್ಘಾಟಿಸಿದರು? ಸರಿದ ಉತ್ತರ ಆಪ್ಷನ್ ಬಿ, ಜಿಂದ್, ಹರಿಯಾಣದಲ್ಲಿ. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದನ್ನು ಹರಿಯಾಣದ ಜಿಂದ್ ಸೋನಿಪತ್ ವಿಭಾಗದಲ್ಲಿ 89 ಕಿಲೋಮೀಟರ್ ಮಾರ್ಗದಲ್ಲಿ ಕಾರ್ಯಾಚರಣೆಗೆ ಮಾಡಲಾಗುತ್ತಿದೆ. ಜರ್ಮನಿ, ಚೀನಾ, ಜಪಾನ್ ಮತ್ತು USA ನಂತರ ಹೈಡ್ರೋಜನ್ ರೈಲನ್ನು ನಿರ್ವಹಿಸುವ 5ನೇ ದೇಶ ಭಾರತವಾಗಿದೆ. ಇದನ್ನು ಚೆನ್ನೈನ ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್ ಕ್ವಶನ್, ಪುರುಷರ ಫಿಫಾ ವಿಶ್ವಕಪ್ 2026 ಪ್ರಶಸ್ತಿಯನ್ನು ಯಾವ ದೇಶ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಪೇನ್. ಪುರುಷರ ಫಿಫಾ ವಿಶ್ವಕಪ್ 2026 ಗೆದ್ದುಕೊಂಡ ದೇಶ ಸ್ಪೇನ್ ಆಗಿದೆ. ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಇದರಲ್ಲಿ ನ್ಯೂಜೆರ್ಸಿಯ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಸ್ಪೇನ್ 1-0 ಗೋಲುಗಳಿಂದ ಅರ್ಜೆಂಟೀನಾವನ್ನು ಸೋಲಿಸಿತು. ಫೆರಾನ್ ಟೋರಸ್ ವಿಜಯದ ಗೋಲನ್ನು ಗಳಿಸಿದರು. ಸ್ಪೇನ್ನ ಇದು 2ನೇ ಫಿಫಾ ಪ್ರಶಸ್ತಿಯಾಗಿದೆ. ಮೊದಲನೆಯದು 2010ರಲ್ಲಿ ಫ್ರಾನ್ಸ್ ಅನ್ನು ಸೋಲಿಸಿದ ಇಂಗ್ಲೆಂಡ್ 3ನೇ ಸ್ಥಾನ ಪಡ್ಕೊಂಡಿದೆ. USA, ಕೆನಡಾ ಮತ್ತು ಮೆಕ್ಸಿಕೋ ಈ 23ನೇ ಆವೃತ್ತಿಯನ್ನು ಆಯೋಜಿಸಿದವು. ಇದರ ಮಾಸ್ಕಾಟ್ಗಳು ಮೇಪಲ್, ಜಾಯ ಆ್ಯಂಡ್ ಕ್ಲಚ್. ಅವಾರ್ಡ್ಸ್ಗಳ ಬಗ್ಗೆ ನೋಡೋದಾದರೆ ಅಡಿಡಾಸ್ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಸ್ಪೇನ್ನ ರೊಡ್ರಿಗೋ ಫೆರ್ನಾಂಡಿಸ್ಗೆ ದೊರಕಿದೆ. ಹಾಗೆ ಅಡಿಡಾಸ್ನ ಗೋಲ್ಡನ್ ಬೂಟ್ ಪ್ರಶಸ್ತಿ 10 ಗೋಲನ್ನು ಮಾಡಿದ ಫ್ರಾನ್ಸ್ನ ಕೇಲಿಯನ್ ಎಂಬಾಪಿ ಅವರಿಗೆ ಲಭಿಸಿದೆ. ಯಂಗ್ ಪ್ಲೇಯರ್ ಅವಾರ್ಡ್ನ ಸ್ಪೇನ್ನ ಪಾವೋ ಕುಬಾರ್ಸಿಗೆ ಸಿಕ್ಕಿದೆ. ಫಿಫಾ ಫೇರ್ ಪ್ಲೇ ಪ್ರಶಸ್ತಿಯನ್ನು ನೆದರ್ಲ್ಯಾಂಡ್ಸ್ನ ಪಡ್ಕೊಂಡಿದೆ. ಮುಂದಿನ ಅಂದರೆ 24ನೇ ಫಿಫಾ ವಿಶ್ವಕಪ್ ಅನ್ನು ಸ್ಪೇನ್, ಪೋರ್ಚುಗಲ್, ಮೊರಾಕೊ ದೇಶ ಆಯೋಜನೆ ಮಾಡಲಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಭಾರತದ ಮೊದಲ ಮತ್ತು ಆಳವಾದ 2 ಭೂಶಾಖದ ಬಾವಿಗಳನ್ನು ಎಲ್ಲಿ ನಿಯೋಜಿಸಲಾಯಿತು? ಜಿಯೋಥರ್ಮಲ್ ಬಾವಿಗಳನ್ನು ಎಲ್ಲಿ ನಿಯೋಜಿಸಲಾಯಿತು ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಪುಗಾ ವ್ಯಾಲಿ, ಲಡಾಖ್. ಇದನ್ನು ಸಮುದ್ರ ಮಟ್ಟದಿಂದ 14,000 ಅಡಿ ಎತ್ತರದಲ್ಲಿ ONGC ನಿರ್ಮಿಸಿದೆ. ಈ ಬಾವಿಗಳ ಆಳ 1,000 ಮೀಟರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಮಹಿಳಾ T20 ವಿಶ್ವಕಪ್ 2026 ಪ್ರಶಸ್ತಿಯನ್ನು ಯಾವ ದೇಶ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಆಸ್ಟ್ರೇಲಿಯಾ. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಸೋಫಿ ಮೊಲಿನೆಕ್ಸ್ ನಾಯಕತ್ವದ ಆಸ್ಟ್ರೇಲಿಯಾ ತಂಡವು ಈ ಪ್ರಶಸ್ತಿಯನ್ನು ಒಟ್ಟು 7ನೇ ಬಾರಿಗೆ ಗೆದ್ದುಕೊಂಡಿದೆ. ನ್ಯಾಟ್ ಸ್ಕೀವರ್ ಬ್ರಂಟ್ ನಾಯಕತ್ವದ ಇಂಗ್ಲೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ಆಸ್ಟ್ರೇಲಿಯಾದ ಬೆತ್ ಮೂನಿಗೆ ಲಭಿಸಿದೆ. 10ನೇ ಆವೃತ್ತಿಯಾದ ಈ ಪಂದ್ಯಾವಳಿಯನ್ನು ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ಆಯೋಜಿಸಲಾಗಿತ್ತು. ನೆದರ್ಲ್ಯಾಂಡ್ ಈ ಪಂದ್ಯಾವಳಿಯಲ್ಲಿ ಚೊಚ್ಚಲ ತಂಡವಾಗಿತ್ತು. ಭಾರತದ ಆಟಗಾರ್ತಿಯಾದ ಶ್ರೀಚರಣಿ ಅತಿ ಹೆಚ್ಚು 14 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಪಂಡಿತ್ ಜವಾಹರ್ಲಾಲ್ ನೆಹರು ನಂತರ ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಬಿಟಾಂಗ್ ರಿಪಬ್ಲಿಕ್ ಇಂಡೋನೇಷ್ಯಾ ಅಧಿಪೂರ್ಣದಿಂದ ಗೌರವಿಸಲ್ಪಟ್ಟ ಭಾರತದ 2ನೇ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ನರೇಂದ್ರ ಮೋದಿ. ಯಾವ ಪ್ರಶಸ್ತಿ? ದ ಬಿಟಾಂಗ್ ರಿಪಬ್ಲಿಕ್ ಇಂಡೋನೇಷ್ಯಾ ಅಧಿಪೂರ್ಣ. ಇಟ್ಸ್ ಇಂಡೋನೇಷ್ಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಇಂಡೋನೇಷ್ಯಾ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ ಮತ್ತು ಅದರ ಕರೆನ್ಸಿ ರುಪಿಯಾ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಯಾವ ರಾಜ್ಯದ ನೈಸರ್ಗಿಕ ಇತಿಹಾಸ ವಸ್ತು ಸಂಗ್ರಹಾಲಯವನ್ನು ಭಾರತದ 21ನೇ ನಿಯೋಜಿತ ಜೈವಿಕ ವೈವಿಧ್ಯ ಭಂಡಾರವೆಂದು ಘೋಷಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಿಜೋರಾಂನ ನೈಸರ್ಗಿಕ ಇತಿಹಾಸ ವಸ್ತು ಸಂಗ್ರಹಾಲಯವನ್ನು ಭಾರತದ 21ನೇ ನಿಯೋಜಿತ ಜೈವಿಕ ವೈವಿಧ್ಯ ಭಂಡಾರವೆಂದು ಘೋಷಿಸಲಾಗಿದೆ. ಈ ವಿಡಿಯೋದಲ್ಲಿ ಜನವರಿಯಿಂದ ಜುಲೈಗೆ ಸಂಬಂಧಪಟ್ಟಂತೆ ಪ್ರಮುಖವಾದ 75 ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ. ಯಾವುದಾದ್ರೂ ಸ್ಪೆಷಲ್ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂತಿದ್ರೆ ಕಮೆಂಟನ್ನು ತಿಳಿಸ್ಕೊಡಿ. ಆದಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಪ್ರೆಸೆಂಟ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.